ವೆಲ್ಕಮ್ ಟು ಅನಿತಾ ನರ್ಸಿಂಗ್ ಅಕಾಡೆಮಿ ಚಾನೆಲ್. ಆಪರೇಟಿವ್ ಸರ್ಜರಿ ಇವತ್ತು ಯಾವ್ದು ಹೇಳ್ತೀನಿ, ಆಪರೇಟಿವ್ ಸರ್ಜರಿ. ಅದ್ರೊಳಗೆ ಲಾಸ್ಟ್ ಕ್ಲಾಸ್ ಯಾವ್ದು ಹೇಳಿದ್ದೆ, ಅಬ್ಡಾಮಿನಲ್ ಇನ್ಸಿಷನ್ಸ್ ಮತ್ತೆ ಟೈಪ್ಸ್ ಯಾವ್ಯಾವ ಬರ್ತಾವ ಅವ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ನೆಕ್ಸ್ಟ್ ಯಾವ್ದು ಬರ್ತೈತಿ, ಕಾಲಿಸಿಸ್ಟೆಕ್ಟಮಿ. ಕಾಲಿಸಿಸ್ಟಮಿ ಅದೇ ಪ್ರೊಸೀಜರ್ ಹೇಳಕ್ಕೂ ಬಿಫೋರ್ ಏನ್ ಹೇಳ್ತೀನಿ, ಗಾಲ್ ಬ್ಲಾಡರ್ ಅಂದ್ರೆ ಏನಂತ ಹೇಳೋಣ. ಫಸ್ಟ್ ಏನು, ಗಾಲ್ ಬ್ಲಾಡರ್. ಗಾಲ್ ಬ್ಲಾಡರ್ ಇಸ್ ದಿ ಪಿಯರ್ ಶೇಪ್ಡ್ ಆರ್ಗಾನ್. ಏನಿತ್ತು, ಇಟ್ ಈಸ್ ಅ ಪಿಯರ್ ಶೇಪ್ಡ್ ಆರ್ಗಾನ್ that sides just below the liver on the upper right side of the abdomen. ಇದೇನಾಗಿರ್ತೈತಿ, ಪಿಯರ್ ಶೇಪ್ಡ್ ಆರ್ಗನ್ ಆಗಿರ್ತೈತಿ. ಯಾವ್ದು, ಗಾಲ್ ಬ್ಲಾಡರ್ ಯಾವ ಶೇಪ್ ಇರ್ತೈತಿ, ಪಿಯರ್ ಶೇಪ್ಡ್ ಇರ್ತೈತಿ. ಇದೆಲ್ಲಿ ಲೊಕೇಟೆಡ್ ಆಗಿರ್ತೈತಿ, ಜಸ್ಟ್ ಬಿಲೋ ದಿ ಲಿವರ್ ಆನ್ ದಿ ಅಪ್ಪರ್ ರೈಟ್ ಸೈಡ್ ಆಫ್ ದಿ ಅಬ್ಡಾಮಿನ್. ಎಲ್ಲಿ, ಜಸ್ಟ್ ಬಿಲೋ ದಿ ಲಿವರ್ ಆನ್ ದಿ ಅಪ್ಪರ್ ರೈಟ್ ಸೈಡ್ ಆಫ್ ದಿ ಅಬ್ಡಾಮಿನ್ ಇದು ಲೊಕೇಟೆಡ್ ಆಗಿರ್ತೈತಿ. ದ ಗಾಲ್ ಬ್ಲಾಡರ್ ಕಲೆಕ್ಟ್ಸ್ ಅಂಡ್ ಸ್ಟೋರ್ಸ್ ಡೈಜೆಸ್ಟಿವ್ ಫ್ಲೂಯಿಡ್. ಏನ್ ಮಾಡ್ತೈತಿ ಇದು, ಏನ್ ವರ್ಕ್ ಮಾಡ್ತೈತಿ, ಗಾಲ್ ಬ್ಲಾಡರ್ ಕಲೆಕ್ಟ್ಸ್ ಅಂಡ್ ಸ್ಟೋರ್ಸ್ ಡೈಜೆಸ್ಟಿವ್ ಫ್ಲೂಯಿಡ್. ಡೈಜೆಸ್ಟ್ ಫ್ಲೂಯಿಡ್ ನ ಕಲೆಕ್ಟ್ಸ್ ಮತ್ತೆ ಸ್ಟೋರ್ ಮಾಡಿ ಇಡ್ತೈತಿ. ಮೇಡ್ ಇನ್ ದಿ ಲಿವರ್ ಕಾಲ್ಡ್ ಬೈಲ್ ಜ್ಯೂಸ್. ಎಲ್ಲಾಗುತ್ತದು, ಮೇಡ್ ಇನ್ ದಿ ಲಿವರ್. ಲಿವರ್ ಒಳಗ ಇದನ್ನ ಮಾಡ್ತಾರ. ಅದಕ್ಕೆ ಏನಂತಾರ, ಬೈಲ್ ಜ್ಯೂಸ್ ಅಂತ ಕರೀತಾರ. ಏನಿದೆ ಗಾಲ್ ಬ್ಲಾಡರ್ ಅಂದ್ರ, ಗಾಲ್ ಬ್ಲಾಡರ್ ಇಸ್ ದಿ ಪಿಯರ್ ಶೇಪ್ಡ್ ಆರ್ಗಾನ್. ಇದೇನಾಗಿರ್ತೈತಿ, ಪೇರ್ ಶೇಪ್ ಒಳಗಿರ್ತೈತಿ. ಇದೆಲ್ಲ ಲೊಕೇಟೆಡ್ ಆಗಿರ್ತೈತಿ, ಜಸ್ಟ್ ಬಿಲೋ ದಿ ಲಿವರ್ ಆನ್ ದಿ ಅಪ್ಪರ್ ರೈಟ್ ಸೈಡ್ ಆಫ್ ದಿ ಅಬ್ಡಾಮಿನ್. ಎಲ್ಲಿ ಲೊಕೇಟೆಡ್ ಆಗಿರ್ತೈತಿ, ಜಸ್ಟ್ ಬಿಲೋ ದಿ ಲಿವರ್ ಆನ್ ದಿ ಅಪ್ಪರ್ ರೈಟ್ ಸೈಡ್ ಆಫ್ ದಿ ಅಬ್ಡಾಮಿನ್. ಅದು ಏನ್ ಮಾಡ್ತೈತಿ, ಏನ್ ವರ್ಕ್ ಮಾಡ್ತೈತಿ, ಕಲೆಕ್ಟ್ಸ್ ಅಂಡ್ ಸ್ಟೋರ್ಸ್ ಅಂಡ್ ಡೈಜೆಸ್ಟಿವ್ ಫ್ಲೂಯಿಡ್. ಡೈಜೆಸ್ಟಿವ್ ಫ್ಲೂಯಿಡ್ ನ ಕಲೆಕ್ಟ್ಸ್ ಮತ್ತೆ ಸ್ಟೋರ್ ಮಾಡಿ ಇಡ್ತೈತಿ. ಅದು ಮೇಡ್ ಇನ್ ಎಲ್ಲಿ, ಲಿವರ್ ಒಳಗ ಮಾಡ್ತೈತಿ. ಅದಕ್ಕೇನಂತ ಕರಿತೀವಿ ನಾವು, ಬೈಲ್ ಜ್ಯೂಸ್ ಅಂತ ಕರಿತೀವಿ. ಏನ್ ಟೋಟಲ್ ಆಗಿ ಏನ, ಗಾಲ್ ಬ್ಲಾಡರ್ ಇಸ್ ದಿ ಪಿಯರ್ ಶೇಪ್ಡ್ ಆರ್ಗಾನ್ that sides just below the liver on the right upper right side of the abdomen. The gall bladder collects and stores and digestive fluid made in the liver called bile juice. Next ಏನು, store and concentrates bile which helps digest fats. ಯಾವ್ದು, ಬೈಲು ವಿಚ್ ಯಾವ್ದು ಹೆಲ್ಪ್ ಮಾಡುತ್ತಾ ಡೈಜೆಸ್ಟಿವ್ ಫ್ಯಾಟ್ಸ್ ಗೆ, ಅದನ್ನ ಏನ್ ಮಾಡ್ಬೇಕು, ಸ್ಟೋರ್ ಮತ್ತೆ ಕಾನ್ಸಂಟ್ರೇಟ್ ಮಾಡಿ ಇಡ್ಬೇಕು. ಏನ್ ಮಾಡ್ಬೇಕು, ಸ್ಟೋರ್ ಮತ್ತೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನೆಕ್ಸ್ಟ್ ಏನು, ಇವಾಗ ಗಾಲ್ ಬ್ಲಾಡರ್ ಅಂದ್ರೆ ಏನಂತ ನೋಡ್ವಿ. ನೆಕ್ಸ್ಟ್ ಪ್ರೊಸೀಜರ್, ಕೊಲೆಸಿಸ್ಟೆಕ್ಟಮಿ ಅಂದ್ರೆ ಏನಂತ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಕೊಲೆಸಿಸ್ಟೆಕ್ಟಮಿ ಅಂದ್ರೆ ಇಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್ ರಿಮೂವಲ್ ಆಫ್ ದಿ ಗಾಲ್ ಬ್ಲಾಡರ್. ಏನ್ ಮಾಡ್ತೈತಿ ಇಲ್ಲಿ, ಗಾಲ್ ಬ್ಲಾಡರ್ ರಿಮೂವ್ ಮಾಡೋದಕ್ಕೆ ಏನಂತಾರ, ಕೊಲೆಸಿಸ್ಟೆಕ್ಟಮಿ ಅಂತ ಹೇಳ್ತಾರ. ನೆಕ್ಸ್ಟ್ ಇಂಡಿಕೇಶನ್ಸ್ ಏನಾಗ್ತೈತಿ, ಕೊಲಿಸ್ಟಿಟಿಕ್ಸ್ ಅಂಡ್ ಕೊಲಿಲಿಥಿಯಾಸಿಸ್. ಕೊಲಿಸ್ಟಿಟಿಕ್ಸ್ ಅಂದ್ರೆ ಏನು, ಇನ್ಫ್ಲಮೇಷನ್ ಆಫ್ ದಿ ಗಾಲ್ ಬ್ಲಾಡರ್. ಇನ್ಫ್ಲಮೇಷನ್ ಆಫ್ ದಿ ಗಾಲ್ ಬ್ಲಾಡರ್. ಏನ್ ಮಾಡ್ತೈತಿ ಇಲ್ಲಿ, ಕೊಲಿಸ್ಟಿಟಿಕ್ಸ್ ಅಂದ್ರೆ ಏನ, ಇನ್ಫ್ಲಮೇಷನ್ ಆಫ್ ದಿ ಗಾಲ್ ಬ್ಲಾಡರ್. ನೆಕ್ಸ್ಟ್ ಏನು, ಕೊಲಿಲಿಥಿಯಾಸಿಸ್ ಅಂದ್ರೇನ, ಸ್ಟೋನ್ ಇನ್ ದಿ ಗಾಲ್ ಬ್ಲಾಡರ್. ಏನಾಗಿರ್ತೈತಿ ಇಲ್ಲಿ, ಕೊಲಿಸ್ಟಿಕ್ಸ್ ಅಂದ್ರೆ ಏನು, ಗಾಲ್ ಬ್ಲಾಡರ್ ಗೆ ಇನ್ಫ್ಲಮೇಷನ್ ಆಗಿತ್ತಂದ್ರ ಗಾಲ್ ಬ್ಲಾಡರ್ ನ ರಿಮೂವ್ ಮಾಡ್ತಾರ. ಮತ್ತೆ ಕೊಲಿಲಿಥಿಯಾಸಿಸ್ ಅಂದ್ರೆ ಏನು, ಸ್ಟೋನ್ ಇನ್ ದಿ ಗಾಲ್ ಬ್ಲಾಡರ್. ಗಾಲ್ ಬ್ಲಾಡರ್ ಒಳಗ ಸ್ಟೋನ್ ಆಗಿತ್ತಂದ್ರ ಇದನ್ನ ರಿಮೂವ್ ಮಾಡ್ತಾರ. ನೆಕ್ಸ್ಟ್ ಏನು, ಅನಸ್ತೇಶಿಯಾ ಯಾವ್ದು ಕೊಡ್ತಾರ, ಜನರಲ್ ಅನಸ್ತೇಶಿಯಾ ಕೊಡ್ತಾರ. ಇದನ್ನ ಲ್ಯಾಪ್ರೋಸ್ಕೋಪಿಕ್ ಆಗೂ ಮಾಡ್ತಾರ, ಓಪನ್ ಸರ್ಜರಿ ಕೂಡ ಮಾಡ್ತಾರ. 2 ಟೈಪ್ಸ್ ಆಫ್ ಸರ್ಜರಿ ಮಾಡ್ತಾರ. 2 ಸರ್ಜರಿಗೂ ಜನರಲ್ ಅನಸ್ತೇಶಿಯಾನ ಕೊಡ್ತಾರ. ಪೊಸಿಷನ್, ಸುಪೈನ್ ಪೊಸಿಷನ್. ಯಾವ್ದು, ಸುಪೈನ್ ಪೊಸಿಷನ್ ಕೊಡ್ತಾರ. ಪೇಂಟಿಂಗ್ ವಿತ್ 5% ಬೆಟಾಡಿನ್ ಸೊಲ್ಯೂಷನ್. ಡ್ರಾಪಿಂಗ್ ವಿತ್ ಸ್ಟೆರೈಲ್ ಡ್ರಾಪ್. ಇದಿಷ್ಟು ಏನು, ಕೊಲಿಸಿಸ್ಟೆಕ್ಟಮಿ. ಏನು ಕೊಲಿಸಿಸ್ಟೆಕ್ಟಮಿ, ಇಟ್ ಇಸ್ ಅ ರಿಮೂವಲ್ ಆಫ್ ಗಾಲ್ ಬ್ಲಾಡರ್. ರಿಮೂವ್ ಮಾಡೋದು ಕೊಲಿಸಿಸ್ಟೆಕ್ಟಮಿ ಅಂತಾರ. ಇಂಡಿಕೇಶನ್ಸ್ ಏನೇನ್ ಬರ್ತಾವ, ಕೊಲಿಸ್ಟಿಟಿಕ್ಸ್, ಕೊಲಿಲಿಥಿಯಾಸಿಸ್ ಅಂದ್ರೆ ಏನು, ಕೊಲಿಸ್ಟಿಟಿಕ್ಸ್ ಅಂದ್ರೆ ಇನ್ಫ್ಲಮೇಷನ್ ಆಫ್ ದಿ ಗಾಲ್ ಬ್ಲಾಡರ್. ಗಾಲ್ ಬ್ಲಾಡರ್ಗೆ ಇನ್ಫ್ಲಮೇಷನ್ ಆಗಿದ್ರ ರಿಮೂವ್ ಮಾಡ್ತಾರ. ಸ್ಟೋನ್ ಆಫ್ ದಿ ಗಾಲ್ ಬ್ಲಾಡರ್ ಗೆ ರಿಮೂವ್ ಮಾಡ್ತಾರ. ಅನಸ್ತೇಶಿಯಾ, ಜನರಲ್ ಅನಸ್ತೇಶಿಯಾ, ಸುಪೈನ್ ಪೊಸಿಷನ್, ಪೇಂಟಿಂಗ್, ಡ್ರಾಪಿಂಗ್. ಇದಾದ್ಮೇಲೆ ಏನ್ ಮಾಡ್ಬೇಕು, ಇವಾಗ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೇಕು. ಏನು, ಪ್ರೊಸೀಜರ್ ಯಾವ ರೀತಿ ಮಾಡ್ತಾರಂತ ನೋಡೋಣ. ನೆಕ್ಸ್ಟ್ ಇವಾಗ ಪ್ರೊಸೀಜರ್ ಯಾವ ರೀತಿ ಮಾಡ್ತಾರಂತ ಪ್ರೊಸೀಜರ್. ಫಸ್ಟ್ ದ ಇನ್ಸಿಷನ್ ಈಸ್ right subcostal, right paramedian or midline incision is made for
ಓಪನ್ ಕೊಲೆಸಿಸ್ಟೆಕ್ಟಮಿ. ಫಸ್ಟ್ ಏನ್ ಮಾಡ್ತಾರ ಪ್ರೊಸೀಜರ್ ಇನ್ಸಿಷನ್ ಮಾಡ್ತಾರ. ಇನ್ಸಿಷನ್ ಮಾಡ್ಬೇಕು. ಇಲ್ಲಿ ಯಾವ್ಯಾವ ಇನ್ಸಿಷನ್ ಮಾಡ ಕೊಲೆಸಿಸ್ಟೆಕ್ಟಮಿಗೆ ರೈಟ್ ಸಬ್ಕಾಸ್ಟಲ್, ರೈಟ್ ಪ್ಯಾರಾಮೀಡಿಯನ್ ಆರ್ ಮಿಡ್ ಲೈನ್, ಇವು ಮೂರು ಇನ್ಸಿಷನ್ ಇದಕ್ಕ ಮಾಡ್ತಾರೆ. ಯಾವ್ಯಾವು ರೈಟ್ ಸಬ್ಕಾಸ್ಟಲ್, ರೈಟ್ ಪ್ಯಾರಾಮೀಡಿಯನ್, ರೈಟ್ ಆರ್ ಮಿಡ್ ಲೈನ್ ಇನ್ಸಿಷನ್. ಇವು ಮೂರು ಇನ್ಸಿಷನ್ ಯಾವ್ದಕ್ ಮಾಡ್ತಾರ ಓಪನ್ ಕೊಲೆಸಿಸ್ಟೆಕ್ಟಮಿಗೆ ಮಾಡ್ತಾರ. ನೆಕ್ಸ್ಟ್ ಏನು ಇನ್ಸಿಷನ್ ಮಾಡಿದ್ವಿ. ಈಗ ಇನ್ಸಿಷನ್ ಮಾಡಿದ್ಮೇಲೆ ಏನಾಗ್ತೈತಿ ದಿ ಅಬ್ಡಾಮಿನಲ್ ಕ್ಯಾವಿಟಿ ಇಸ್ ಎಂಟರ್ಡ್ ಇನ್ ದಿ ಯೂಸ್ವಲ್. ಅಬ್ಡಾಮಿನಿಗೆ ಇನ್ಸಿಷನ್ ಮಾಡ್ತೀವಿ. ಇವು ಮೂರು ಇನ್ಸಿಷನ್ ಮಾಡಿದ್ಮೇಲೆ ಏನಾಗ್ತೈತಿ ಅಲ್ಲಿ ಅಬ್ಡಾಮಿನಲ್ ಕ್ಯಾವಿಟಿ ಎಂಟರ್ಡ್ ಆಗತ್ತ. ಏನಾಗ್ತೈತಿ ಅಬ್ಡಾಮಿನಲ್ ಕ್ಯಾವಿಟಿ ಎಂಟರ್ ಆಗತ್ತ. ಎಂಟರ್ ಆದ್ಮೇಲೆ ಏನಾಗ್ತೈತಿ ದ ಗಾಲ್ ಬ್ಲಾಡರ್ ಇಸ್ ಗ್ರಾಸ್ಡ್ ಬೈ ವಿತ್ ದ ಹೆಲ್ಪ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಪೀನ್ ಲ್ಯಾಂಪ್ ದಿ ಸಿಸ್ಟಿಕ್ ಡಕ್. ಏನಾಗುತ್ತೆ ಇಲ್ಲಿ ಗಾಲ್ ಬ್ಲಾಡರ್ ನ ಗ್ರಾಫ್ಸ್ಡ್ ವಿತ್ ಹೆಲ್ಪ್ ಆಫ್ ಇನ್ಸ್ಟ್ರೂಮೆಂಟ್ ಪೀನ್ ಲ್ಯಾಂಪ್. ಈ ಅಬ್ಡಾಮಿನಲ್ ಕ್ಯಾವಿಟಿ ಎಂಟರ್ ಆದ್ಮೇಲೆ ಗಾಲ್ ಬ್ಲಾಡರ್ ನ ನಾವ್ ಏನ್ ಮಾಡ್ಬೇಕು ಇನ್ಸ್ಟ್ರೂಮೆಂಟ್ ಪೀನ್ ಲ್ಯಾಂಪ್ ಅಂತ ಇರುತ್ತ. ಈ ಇನ್ಸ್ಟ್ರೂಮೆಂಟ್ ಲಿಂದ ಗ್ರಾಫ್ಸ್ಡ್ ಮಾಡಿ ಇಡಬೇಕು. ಗ್ರಾಫ್ಸ್ಡ್ ಮಾಡಿ ಅದೇ ಇಲ್ಲಿ ಸಿಸ್ಟಿಕ್ ಡಕ್ಟ್. ಸಿಸ್ಟಿಕ್ ಡಕ್ಟ್ ಅಂತ ಎಲ್ಲಿ ಬರ್ತೈತಿ ಇದಕ್ಕೆ ಏನಂತಾರ ಸಿಸ್ಟಿಕ್ ಡಕ್ಟ್. ಏನಂತ ಕರೀತಾರ ಸಿಸ್ಟಿಕ್ ಡಕ್ಟ್ ಅಂತ ಕರೀತಾರ. ಅದೇನ್ ಏನ್ ಮಾಡ್ಬೇಕು ಗಾಲ್ ಬ್ಲಾಡರ್ ನ ಗ್ರಾಫ್ ಮಾಡಿ ಇಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ತೀವಿ ನೆಕ್ಸ್ಟ್ ದಿ ಸರ್ಜನ್ ಮಸ್ಟ್ ಬಿ ಅವೇರ್ ಆಫ್ ದಿ ಸ್ಟ್ರಕ್ಚರ್. ಅಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕು ಸರ್ಜನ್ ಅವೇರ್ ಆಗಿರ್ಬೇಕು. ಯಾಕಂದ್ರೆ ಆರ್ಟ್ರೀಸ್ ಇರ್ತಾವು, ವೇನ್ಸ್ ಇರ್ತಾವು, ಏನು ಇಂಜುರಿ ಆಗದೆ ಇರೋ ತರ ನೋಡ್ಕೊಂತಿರ್ಬೇಕಲ್ಲ. ಅದಕ್ಕ ಸರ್ಜನ್ಸ್ ಮಸ್ಟ್ ಬಿ ಅವೇರ್ ಆಫ್ ದಿ ಸ್ಟ್ರಕ್ಚರ್. ಆಮೇಲೆ ಏನ್ಬೇಕು ದ ಸಿಸ್ಟಿಕ್ ಆರ್ಟ್ರಿ ಇಸ್ ಕ್ಲಾಂಪ್ಡ್ ವಿತ್ ಆರ್ಟ್ರಿ ಫೋರ್ಸೆಪ್ಸ್. ಸಿಸ್ಟಿಕ್ ಆರ್ಟ್ರಿ ಅಂದ್ ಯಾವ್ದು ಇಲ್ಲಿ ಇದೆ ನೋಡ್ರಿ. ಇದಕ್ಕೆ ಏನಂತಾರ ಸಿಸ್ಟಿಕ್ ಆರ್ಟ್ರಿ ಅಂತ ಹೇಳ್ತಾರ. ಏನ್ ಹೇಳ್ತಾರ ಇದಕ್ಕ ಸಿಸ್ಟಿಕ್ ಆರ್ಟ್ರಿ. ಇಲ್ಲಿ ಇದೆಯಲ್ಲ ಈ ಡೈಗ್ರಾಮ್ ಹಾಕೊಳ್ರಿ. ನೀವ್ ಎಕ್ಸಾಮ್ ಒಳಗ ಜಸ್ಟ್ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಂತಂದಾಗ ಇದನ್ನ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಕೊಡ್ತಾರ. ಅಥವಾ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಈ ಡೈಗ್ರಾಮ್ ನ ಹಾಕೋರಿ ಕಂಪಲ್ಸರಿ. ಏನಾಗುತ್ತಾ ಸಿಸ್ಟಿಕ್ ಡಕ್ಟ್ ಅಂದ್ರ ಮೇಲ್ ಬರುತ್ತೆ, ಸಿಸ್ಟಿಕ್ ಆರ್ಟ್ರಿ ಅಂದ್ರ ಇದು. ಏನ್ ಮಾಡ್ಬೇಕು ಇಲ್ಲಿ ದ ಸಿಸ್ಟಿಕ್ ಆರ್ಟ್ರಿ ಕ್ಲಾಂಪ್ಡ್ ವಿತ್ ಆರ್ಟ್ರಿ ಫೋರ್ಸೆಪ್ಸ್. ಇದನ್ನ ಏನ್ ಮಾಡ್ಬೇಕು ಆರ್ಟ್ರಿ ಫೋರ್ಸೆಪ್ಸ್ ನಿಂದ ಕ್ಲಾಂಪ್ ಮಾಡಿ ಇಡ್ಬೇಕು. ನೆಕ್ಸ್ಟ್ ದಿ ಗಾಲ್ ಬ್ಲಾಡರ್ ಇಸ್ ರಿಮೂವ್ಡ್ ಅಂಡ್ ಆಫ್ಟರ್ ದಿ ರಿಮೂವಿಂಗ್ ವಾಶ್ ದಿ ನಾರ್ಮಲ್ ಸಲೈನ್. ಏನ್ ಮಾಡ್ಬೇಕು ಸಿಸ್ಟಿಕ್ ಆರ್ಟ್ರಿನ ಕ್ಲಾಂಪ್ ಮಾಡಿ ಇಟ್ಮೇಲೆ ನಾವು ಗಾಲ್ ಬ್ಲಾಡರ್ ನ ರಿಮೂವ್ ಮಾಡ್ಬೇಕು. ಗಾಲ್ ಬ್ಲಾಡರ್ ರಿಮೂವ್ ಮಾಡಿ ಪೂರ್ಣ ನಾರ್ಮಲ್ ಸಲೈನ್ ಲಿಂದ ವಾಶ್ ಮಾಡ್ಬೇಕು. ಪೂರ್ಣ ವಾಶ್ ಮಾಡಿದ್ಮೇಲೆ ಏನ್ ಮಾಡ್ತೈತಿ ಆಫ್ಟರ್ ದಿ ವಾಷಿಂಗ್ ದಿ ಡ್ರೈನ್ wound the drain will be fixed with non-observable suture material. ನಾವು ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ವಿ. ರಿಮೂವ್ ಮಾಡಿದ್ಮೇಲೆ ನ ವಾಶ್ ಮಾಡ್ಬೇಕು ಒಂದ್ಸಾರಿ. ನಾರ್ಮಲ್ ಸಲೈನ್ ಅಂದ್ರೆ ಏನು ಇನ್ಫೆಕ್ಷನ್ ಆಗದೆ ಇರೋ ತರ ನೋಡ್ಕೋಬೇಕಲ್ಲ. ಅದಕ್ಕೋಸ್ಕರ ನಾರ್ಮಲ್ ಸಲೈನ್ ಲಿಂದ ನ ವಾಶ್ ಮಾಡಿ ಡ್ರೈನ್ ಫಿಕ್ಸ್ ಮಾಡ್ಬೇಕು. ಡ್ರೈನ್ ಎದಕ್ ಫಿಕ್ಸ್ ಮಾಡಿ ಡ್ರೈನ್ ಫಿಕ್ಸ್ ಇಸ್ ಕಂಪಲ್ಸರಿ. ಯಾಕಂದ್ರ ಅದು ಏನಾದ್ರೂ ನಾವು ಆಪರೇಟಿವ್ ಮಾಡಿದಾಗ ಇನ್ನು ವೇಟ್ ಫ್ಲೂಯಿಡ್ಸ್ ಏನಾದ್ರು ಇತ್ತಂದ್ರ ಅದನ್ನ ಡ್ರೈನ್ ಲಿಂದ ಕಲೆಕ್ಟ್ ಮಾಡ್ತಾರ. ಅದಕ್ಕೆ ಏನ್ ಮಾಡ್ತಾರ ಡ್ರೈನ್ ನ ಫಿಕ್ಸ್ ಮಾಡ್ತಾರ. ನೆಕ್ಸ್ಟ್ ಏನಾಗ್ತೈತಿ ಆಫ್ಟರ್ ದಿ ಫಿಕ್ಸೇಷನ್ ಆಫ್ ದಿ ಡ್ರೈನ್ ದ ಮಸಲ್ ಲೇಯರ್ ಇಸ್ ಕ್ಲೋಸ್ಡ್ ವಿತ್ ವೈಕ್ರಿನ್ 2.0. ನಾವು ಡ್ರೈನ್ ನ ಫಿಕ್ಸ್ ಮಾಡಿದ್ವಿ. ಡ್ರೈನ್ ಫಿಕ್ಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಮಸಲ್ ಲೇಯರ್ ನ ಮಸಲ್ ಇರುತ್ತಲ್ಲ ಆ ಲೇಯರ್ ನ ವೈಕ್ರಿನ್ ನಂಬರ್ 2.0 ಲಿದ್ದ ಕ್ಲೋಸ್ ಮಾಡಿ ಇಡ್ಬೇಕು. ಮಸಲ್ ಲೇಯರ್ ಕ್ಲೋಸ್ ಮಾಡಿದ್ಮೇಲೆ ಆಫ್ಟರ್ ದಿ ಮಸಲ್ ಕ್ಲೋಸಿಂಗ್ ದ ಸ್ಕಿನ್ ಇಸ್ ಕ್ಲೋಸ್ಡ್ ವಿತ್ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್ ಆರ್ ಸ್ಕಿನ್ ಸ್ಟಾಪಲ್ಸ್. ಮಸಲ್ ಕ್ಲೋಸ್ ಮಾಡಿಂದ ಸ್ಕಿನ್ ನ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್ ಇದ್ದ ಅಥವಾ ಸ್ಕಿನ್ ಸ್ಟಾಪಲ್ಸ್ ಅಂತ ಇರ್ತಾವಲ್ಲ ಅವನ್ನ ಎರಡರಿಂದ ಕ್ಲೋಸ್ ಮಾಡಬಹುದು. ಒಂದು ಯಾವ್ದಾದ್ರು ತಗೊಂಡು ಕ್ಲೋಸ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಆಫ್ಟರ್ ದಿ ಸ್ಕಿನ್ ಕ್ಲೋಸಿಂಗ್ ದ ಡ್ರೆಸ್ಸಿಂಗ್ ಶುಡ್ ಬಿ ಅಪ್ಲೈಡ್ ವಿತ್ ದ ಸ್ಟೆರೈಲ್ ಟೆಕ್ನಿಕ್. ಸ್ಕಿನ್ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಕಂಪಲ್ಸರಿ ಡ್ರೆಸ್ಸಿಂಗ್ ನ ಅಪ್ಲೈ ಮಾಡ್ಬೇಕು. ಅದೇ ಇದರಿಂದ ಸ್ಟೆರೈಲ್ ಟೆಕ್ನಿಕ್ ಮೇಂಟೈನ್ ಇರ್ಬೇಕು. ಏನು ಪ್ರೊಸೀಜರ್ ಏನೇನ್ ಆಗ್ತೈತಿ ಇಲ್ಲಿ ಯಾವ ಇನ್ಸಿಷನ್ ಮಾಡ್ತಾರ ಫಸ್ಟ್ ಇನ್ಸಿಷನ್ ಮಾಡ್ತಾರೆ. ಯಾವ್ದಾವ್ದು ಮಾಡ್ತಾರ ರೈಟ್ ಪ್ಯಾರಾಮಿಡಿಯಲ್, ರೈಟ್ ಸಬ್ಕಾಸ್ಟಲ್ ಆರ್ ಮಿಡ್ ಲೈನ್. ಇವು ಮೂರು ಇನ್ಸಿಷನ್ ಎದುರು ಮಾಡ್ತಾರ ಓಪನ್ ಕೊಲೆಸಿಸ್ಟೆಕ್ಟಮಿಗೆ ಮಾಡ್ತಾರ. ಈಗ ಇನ್ಸಿಷನ್ ಮಾಡಿದ್ಮೇಲೆ ಏನಾಯ್ತು ಇಲ್ಲಿ ಅಬ್ಡಾಮಿನಲ್ ಕ್ಯಾವಿಟಿ ಎಂಟರ್ಡ್ ಆಗಿತ್ತು. ಏನಾಯ್ತು ಅಬ್ಡಾಮಿನಲ್ ಕ್ಯಾವಿಟಿ ಎಂಟರ್ಡ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕು ಇನ್ಸ್ಟ್ರೂಮೆಂಟ್ ಪೀನ್ ಲ್ಯಾಂಪ್ ಅಂತ ಇರುತ್ತಲ್ಲ ಅದನ್ನ ಇನ್ಸ್ಟ್ರೂಮೆಂಟ್ ಸೆಲ್ಫ್ ಲಿಂದ ಗಾಲ್ ಬ್ಲಾಡರ್ ನ ಗ್ರಾಫ್ಟ್ ಮಾಡಿ ಇಡ್ಬೇಕು. ಇಲ್ಲಿ ಸಿಸ್ಟಿಕ್ ಡಕ್ಟ್. ಸಿಸ್ಟಿಕ್ ಡಕ್ಟ್ ಅಂದ್ರೆ ಏನ್ ಬರ್ತಾ ಇಲ್ಲಿ ಬರ್ತಾ ನೋಡ್ರಿ. ಅದನ್ನ ಗ್ರಾಫ್ಟ್ ಮಾಡಿ ಇಟ್ಮೇಲೆ ಏನಾಗಿರುತ್ತೆ ಇಲ್ಲಿ ಸರ್ಜನ್ ಮಸ್ಟ್ ಬಿ ಅವೇರ್ ಆಗಿರ್ಬೇಕು. ಆಮೇಲೆ ಆರ್ಟ್ರಿ ಸಿಸ್ಟಿಕ್ ಆರ್ಟ್ರಿನ ಆರ್ಟ್ರಿ ಫೋರ್ಸೆಪ್ಸ್ ಲಿಂದ ಕ್ಲಾಂಪ್ ಮಾಡಿ ಇಡ್ಬೇಕು. ಸಿಸ್ಟಿಕ್ ಆರ್ಟ್ರಿ ಅಂತ ಬರುತ್ತೆ ಅದನ್ನ ಏನ್ ಮಾಡ್ಬೇಕು
ಆರ್ಟ್ರಿ ಫೋರ್ಸೆಪ್ಸ್ ಇಂದ ಕ್ಲಾಂಪ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ಗಾಲ್ ಬ್ಲಾಡರ್ನ ರಿಮೂವ್ ಮಾಡ್ತೀವಿ. ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ಮೇಲೆ ಊಂಡ್ನ ನಾರ್ಮಲ್ ಸಲೈನಿಂದ ವಾಶ್ ಮಾಡಿ ಡ್ರೈನ್ ನ ಫಿಕ್ಸ್ ಮಾಡ್ಬೇಕು. ಡ್ರೈನ್ ಫಿಕ್ಸ್ ಮಾಡಿಂದ ನಾನ್ ಅಬ್ಸರ್ವೇಬಲ್ ಸೂಚರ್ ಮೆಟೀರಿಯಲ್ ಇಂದ ಮಜಲ್ ಲೇಯರ್ ನ ಅಂದ್ರೆ ವೈಕಲ್ ನಂಬರ್ 2.0 ಮದರ್ ಲೇಯರ್ ನ ಕ್ಲೋಸ್ ಮಾಡ್ಕೊಂಡು ಸ್ಕಿನ್ ನ ನಾನ್ ಅಬ್ಸರ್ವೇಬಲ್ ಸೂಚರ್ ಮೆಟೀರಿಯಲ್ ಸ್ಕಿನ್ ಸ್ಟಪಲ್ ನಿಂದ ಕ್ಲೋಸ್ ಮಾಡಿ ಸ್ಟೆರೈಲ್ ಟೆಕ್ನಿಕ್ ಅಂದ್ರೆ ಡ್ರೆಸ್ಸಿಂಗ್ ಅಪ್ಲೈ ಮಾಡ್ಬೇಕು. ಇದಿಷ್ಟೇನು ಪ್ರೊಸೀಜರ್ ಆಯ್ತು. ನೆಕ್ಸ್ಟ್ ಈ ಪ್ರೊಸೀಜರ್ ಗೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರಂತ ನೋಡೋಣ. ಈ ಪ್ರೊಸೀಜರ್ ಗೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರಂತ ಫಸ್ಟ್ ಏನು ಪೀನ್ ಲ್ಯಾಂಪ್ ಏನ್ ಯೂಸ್ ಮಾಡ್ತಾರ ಪೀನ್ ಲ್ಯಾಂಪ್ ಯೂಸ್ ಮಾಡ್ತಾರ ಅಂತಂದ್ರೆ ಗಾಲ್ ಬ್ಲಾಡರ್ ನ ಡ್ರಾಪ್ಸ್ ಮಾಡಿಡಾಕ ಇದನ್ನ ಯೂಸ್ ಮಾಡ್ತಾರ ಅಂತ ಹೇಳಿದ್ದೆ. ನೆಕ್ಸ್ಟ್ ಬೋವೆಲ್ ಸ್ಟ್ರೇಟ್ ಕಂಟೈನರ್ ಸ್ಟೆರಲ್ ಕಂಟೈನರ್ ಸರ್ಜಿಕಲ್ ಬ್ಲೇಡ್ ನಂಬರ್ ಎಷ್ಟು 15 ನಂಬರ್ ಸರ್ಜಿಕಲ್ ಬ್ಲೇಡ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಆಲಿಸ್ ಫೋರ್ಸೆಪ್ಸ್ ನಾನ್ ಟೂತ್ ಫೋರ್ಸೆಪ್ಸ್ ಟೂತ್ ಫೋರ್ಸೆಪ್ಸ್ ಕಾಟ್ರಿ ಆರ್ಟರಿ ಫೋರ್ಸೆಪ್ಸ್ ಸ್ಮಾಲ್ ಟವೆಲ್ ಸ್ಪಂಜ್ ಹೋಲ್ಡಿಂಗ್ ಫೋರ್ಸೆಪ್ಸ್ ಮಸ್ಕಿಟೋ ಸ್ಟೆರಲ್ ಸ್ಟೇಟ್ ಸೀಸರ್ ಕರ್ಡ್ ಸೀಸರ್ ಮಾಪ್ ಗೌಸ್ ಪೀಸ್ ಹೋಲ್ ಟವೆಲ್ ಪ್ಲೇನ್ ಟವೆಲ್ ಗೌನ್ ಇದಿಷ್ಟು ಏನ್ ಮಾಡ್ತಾರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರ. ನೆಕ್ಸ್ಟ್ ಇದೇ ಪ್ರೊಸೀಜರ್ ನ ಲ್ಯಾಬ್ ಕೂಡ ಮಾಡ್ತಾರ. ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಕೂಡ ಮಾಡ್ತಾರ. ಅದನ್ನ ಯಾವ ತರ ಮಾಡ್ತಾರಂತ ನೋಡೋಣ. ಸರ್ಜರಿ ಯಾವ ರೀತಿ ಮಾಡ್ತಾರಂತ ನೋಡೋಣ. ದಿ ಪೇಷಂಟ್ ಇಸ್ ಅಂಡರ್ ದಿ ಜನರಲ್ ಅನಸ್ತೇಶಿಯಾ. ಪೇಷಂಟ್ ಯಾವ ಇದನ್ನೆಲ್ಲ ಅವಲ್ರಿ ಓಪನ್ ಕೊಲಿಸಿಸ್ಟೆಕ್ಟಮಿ ಒಂದು ಜನರಲ್ ಅದೇ ಜನರಲ್ ಅನಸ್ತೇಶಿಯಾ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಲ್ಯಾಬ್ ಕೂಡ ಮಾಡಬಹುದು. ನೆಕ್ಸ್ಟ್ ದಿ ಸರ್ಜನ್ ಮೇಕ್ಸ್ 3 to 4 ಸ್ಮಾಲ್ ಇನ್ಸಿಷನ್ ದಿ ಅಬ್ಡಾಮಿನ್. ಇಲ್ಲಿ ಏನ್ ಮಾಡ್ತಾರ ಅಲ್ಲಿ 3 ಇನ್ಸಿಷನ್ ಅವು ಯಾವು ರೈಟ್ ಸಬ್ ಕಾಸ್ಟಲ್ ರೈಟ್ ಪ್ಯಾಡಮಿನಿಯನ್ ಮಿಡ್ ಲೈನ್ ಇನ್ಸಿಷನ್ 3 ಇನ್ಸಿಷನ್ ಮಾಡ್ತಿದ್ರು. ಬಟ್ ಲ್ಯಾಪ್ರೋಸ್ಕೋಪಿಕ್ ಈಗ ಆತಂತಂದ್ರೆ 3 ಇಂದ 4 ಸ್ಮಾಲ್ ಇನ್ಸಿಷನ್ ಮಾಡ್ತಾರೆ. ಯಾವ ತರ ಸ್ಮಾಲ್ ಜಸ್ಟ್ ಸ್ಮಾಲ್ ಇನ್ಸಿಷನ್ ಮಾಡ್ಕೊಂತಾರ. ನೆಕ್ಸ್ಟ್ ಏನ್ ಇನ್ಸಿಷನ್ ಆದ್ಮೇಲೆ ದಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಂಪ್ಡ್ ಇಂಟು ದಿ ಅಬ್ಡಾಮಿನ್ ಟು ಎಕ್ಸ್ಪೆಂಡ್ ದಿ ಸ್ಪೇಸ್. ಏನ್ ಮಾಡ್ತಾರ ಅಬ್ಡಾಮಿನ್ ಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಪಂಪ್ಡ್ ಮಾಡ್ತಾರೆ. ಎದಕ್ಕಂದ್ರ ಸ್ಪೇಸ್ ಎಕ್ಸ್ಪೆಂಡ್ ಆಗೋಸ್ಕರ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಡಾಮಿನ್ ಗೆ ಪಂಪ್ ಮಾಡ್ತಾರ. ನೆಕ್ಸ್ಟ್ ಏನ್ ಮಾಡ್ತಾರ ಗ್ಯಾಸ್ ನ ಪಂಪ್ಡ್ ಮಾಡಿದ್ಮೇಲೆ ದಿ ಥಿನ್ ಲೈಟೆಡ್ ಟ್ಯೂಬ್ ಕಾಲ್ಡ್ ಲ್ಯಾಪ್ರೋಸ್ಕೋಪ್. ಥಿನ್ ಲೈಟೆಡ್ ಟ್ಯೂಬ್ ಅಂದ್ರೇನ ಲ್ಯಾಪ್ರೋಸ್ಕೋಪ್ ಅಂತ ಕ್ಯಾಮ್ರಾ ಇರುತ್ತಲ್ಲ ಅದಕ್ಕೆ ಏನಂತಾರ ಥಿನ್ ಲೈಟೆಡ್ ಟ್ಯೂಬ್ ಅಂತ ಕರೀತಾರ. ಅದನ್ನ ಏನ್ ಮಾಡ್ತಾರ ಈಸ್ ಇನ್ಸರ್ಟೆಡ್ ಥ್ರೂ ಒನ್ ಆಫ್ ದಿ ಇನ್ಸಿಷನ್. 4 ಇನ್ಸಿಷನ್ 3 ಇಂದ 4 ಇನ್ಸಿಷನ್ ಮಾಡಿರ್ತಾರಲ್ಲ ಅದ್ರೊಳಗ 1 ಇನ್ಸಿಷನ್ ಗೆ ಲ್ಯಾಪ್ರೋಸ್ಕೋಪ್ ನ ಇನ್ಸರ್ಟ್ ಮಾಡ್ತಾರ. ಅದಾದ್ಮೇಲೆ ಏನಾಗ್ತೈತಿ ದಿ ಸರ್ಜನ್ ಯೂಸಸ್ ಸರ್ಜಿಕಲ್ ಟೂಲ್ಸ್ ಇನ್ಸರ್ಟೆಡ್ ಥ್ರೂ ಅದರ್ ಇನ್ಸಿಷನ್ಸ್ ಟು ರಿಮೂವ್ ದಿ ಗಾಲ್ ಬ್ಲಾಡರ್. ಸರ್ಜಿಕಲ್ ಟೂಲ್ಸ್ ಅಂತ ಇರ್ತಾವ ಅವನ್ ಏನ್ ಮಾಡ್ತಾರ ಇನ್ ಅದರ್ಸ್ ಇನ್ಸಿಷನ್ ಉಳಿದಿರ್ತಾವಲ್ಲ ಇನ್ನು ಉಳಿದಿದ್ದ ಇನ್ಸಿಷನ್ ಒಂದಕ್ಕಂತರೂ ಲ್ಯಾಪ್ರೋಸ್ಕೋಪ್ ನ ಇನ್ಸರ್ಟ್ ಮಾಡಿರ್ತೀವಿ. ಇನ್ನು ಉಳಿದಿದ್ದ ಇನ್ಸಿಷನ್ಸ್ ಗೆ ಸರ್ಜಿಕಲ್ ಟೂಲ್ಸ್ ನ ಹಾಕಿ ಗಾಲ್ ಬ್ಲಾಡರ್ ನ ರಿಮೂವ್ ಮಾಡ್ತಾರ. ನೆಕ್ಸ್ಟ್ ಸರ್ಜಿಕಲ್ ಕೂಡ ಲ್ಯಾಪ್ರೋಸ್ಕೋಪ್ ಅಂಡ್ ಟೂಲ್ಸ್ ಆರ್ ರಿಮೂವ್ಡ್. ಆಮೇಲೆ ಏನ್ ಮಾಡ್ತಾರ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ಮೇಲೆ ಲ್ಯಾಪ್ರೋಸ್ಕೋಪ್ ನ ಮತ್ತ ಟೂಲ್ಸ್ ನ ರಿಮೂವ್ ಮಾಡಿ ಇಡ್ತಾರ. ಆಮೇಲೆ ಇನ್ಸಿಷನ್ ನ ಕ್ಲೋಸ್ ಮಾಡಿ ಇಡ್ತಾರ. ಇದಿಷ್ಟೇನ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಇದಿಷ್ಟು ಕೊಲಿಸಿಸ್ಟೆಕ್ಟಮಿ ಓಪನ್ ಆಯ್ತಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕೂಡ ಆಯ್ತು. ನೆಕ್ಸ್ಟ್ ಕ್ಲಾಸ್ ಒಳಗ ನೆಕ್ಸ್ಟ್ ಪ್ರೊಸೀಜರ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.